ಸದ್ಭಕ್ತರೇ ಮತ್ತು ತಾಯಂದಿರೇ, ಇದೀಗ ಕೊಪ್ಪಳದ ಜಗದ್ಗುರುಗಳಲ್ಲಿ ಬಂದು ಹೇಳಿದ್ರು. ತುಂಬಾ ಮಧುರವಾಗಿ 3,000 ಮಠ ಶ್ರೀಗಳು ಮಾತನಾಡ್ತಾರೆ. ಅವರ ಮಾತುಗಳನ್ನು ನೀವು ನಿಶ್ಶಬ್ದವಾಗಿ ಕುಳಿತು ಆಲಿಸಬೇಕು ಅಂತ ನಿಮಗೆಲ್ಲ ಆದೇಶ ಮಾಡಿದರು. ಈ ನಾಡಿನಲ್ಲಿ ಬಹಳ ಚೆನ್ನಾಗಿ ಮಾತನಾಡೋ ಸ್ವಾಮಿಗಳು ಅಂತಂದ್ರೆ ಗವಿಸಿದ್ಧ ಮಠದ ಈ ಸ್ವಾಮಿಗಳು. ಅವರು ನಮಗೆ ಹೇಳ್ತಾರೆ ನಾವು ಬಹಳ ಚಲೋ ಮಾತಾಡ್ತೀವಿ ಅಂತ. ಆದ್ರೆ ಅವ್ರು ಹೇಳಿದ್ದು ಮಾತು ಖರೆ ಮಾತಾಡಿಲ್ಲ. ಅವರು ಜಗದ್ಗುರುಗಳು ಈ ನಾಡಿನಲ್ಲಿ ಯಾರಾದರೂ ಅರ್ಥಪೂರ್ಣವಾಗಿ ಒಬ್ಬ ಆಧ್ಯಾತ್ಮವಾದಿಯಂತೆ, ಒಬ್ಬ ತತ್ವಜ್ಞಾನಿಯಂತೆ, ಒಬ್ಬ ಶ್ರೇಷ್ಠ ಚಿಂತಕನಂತೆ ಯಾರಾದರೂ ಮಾತಾಡೋರಿದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಒಬ್ಬೇ ಸ್ವಾಮಿ, ಅದು ಗವಿಸಿದ್ದೇಶ್ವರ ಮಠದ ಮಹಾಸ್ವಾಮಿಗಳು. ಅವರ ನಡೆ ಚೆನ್ನ, ಅವರ ನುಡಿ ಚೆನ್ನ. ಅವರಂಗೆ ನಡೆಯಕ್ಕೆ ಯಾರಿಗೂ ಬರಲ್ಲ. ಇದೀಗ ಈ ಕಲ್ಲಿನ ಗುಡ್ಡ ಇದು, ಇದನ್ನು ಏರ್ಕೊಂಡು ಬರಬೇಕಾದ್ರೆ ಬರಿಗಾಲಿನಲ್ಲಿ ಹತ್ತೋದೇ ಕಷ್ಟ. ಆವಿಗೆಗಳನ್ನು ಹಾಕ್ಕೊಂಡು ಪಟಪಟನೆ ನಡೆದು ಬರುವಂತ ಸ್ವಾಮಿಗಳು ಯಾರಪ್ಪ ಅಂದ್ರೆ ನಿಮ್ಮ ಸ್ವಾಮಿಗಳು, ಗವಿಸಿದ್ದೇಶ್ವರ ಸ್ವಾಮಿ. ನಾವು ಅವ್ರಿಗಿಂತ ಏನು ಕಡಿಮೆ ಇದೀವಿ ಅಂತ ಅವ್ರ ಮುಂದೆ ಅವರು ಕೂಡನೇ ಶುರು ಮಾಡಿದ್ವಿ ನಾವು ನಡೆಯಕ್ಕೆ. ಅರ್ಧ ಗುಡ್ಡ ಏರಿದು ಅವ್ರ ಮುಂದೆ ಬಂದರು, ನಾವು ಪೂರ್ತಿ ಹಿಂದೆ ಉಳ್ಕೊಂಡೆ. ಅಂದ್ರೆ ಶ್ರೀಗಳವರು ನಡೆಗೆ ಅಷ್ಟೇ ಚಂದಲ್ಲ, ಶಕ್ತಿಯಲ್ಲೂ ಅವರು ಚಂದ ಅಂತ. ನಡೆ ಚೆನ್ನ, ಅವರ ನುಡಿ ಚೆನ್ನ. ಅವರು ನುಡಿದ್ರೆ ಪಾಶ್ಚಾತ್ಯ ತತ್ವಜ್ಞಾನಿಗಳನ್ನ ಉದಾಹರಣೆ ಹೇಳ್ತಾರೆ. ಅವರು ನುಡಿದ್ರೆ ಪೌರ್ವಾತ್ಯ ತತ್ವಜ್ಞಾನಿಗಳನ್ನು ಕುರಿತು ಮಾತನಾಡ್ತಾರೆ. ಅವರು ನುಡಿದ್ರೆ ಆಗಮ ಉಪನಿಷತ್ತುಗಳು ಗೀತೆಗಳನ್ನ ಹೇಳ್ತಾರೆ, ವಚನಗಳನ್ನ ಹೇಳ್ತಾರೆ, ಕಥೆಗಳನ್ನ ಹೇಳ್ತಾರೆ. ಅವರ ಜ್ಞಾನದ ಹರವು ಬಹಳ ವಿಸ್ತಾರವಾದದ್ದು. ಅವರ ಹೃದಯ ಬಹಳ ಶ್ರೀಮಂತವಾದದ್ದು. ಅವರ ಮನಸ್ಸು ಬಹಳ ಮೃದುವಾದದ್ದು. ಇಂತಹ ಒಬ್ಬ ಪರಿಪೂರ್ಣ ವ್ಯಕ್ತಿತ್ವದ ಸ್ವಾಮಿಗಳು ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳವರು. ನಾವು ನಿಮಗೆ ಭಾಷಣ ಅವರೆಲ್ಲ ಈ ಭಾಗದವರು ಅವ್ರ ಭಾಷಣ ಕೇಳಿದ ಮೇಲೆ ನಮ್ಮ ಭಾಷಣ ಕೇಳಬೇಕಾಗಿಲ್ಲ. ಆದ್ರೆ ಅವ್ರ ಬಗ್ಗೆ ಒಂದು 4 ಮಾತಾಡಬೇಕು ಅನ್ನೋದೇ ನಮ್ದೊಂದು ಭಾಷಣ ಅಷ್ಟೇ. ನಾವು ಇಷ್ಟು ಜನ ಸ್ವಾಮಿಗಳು ಕುಂತೀವಿ, ಜಗದ್ಗುರುಗಳು ಎಲ್ಲ ಸ್ವಾಮೀಜಿಗಳು ಗುರುಗಳು ಎಲ್ಲ ಕೂತಾರ. ನಾವು ಯಾವ ಮಠಕ್ಕೆ ಹೋದ್ರೂ ಹಾರ ಹಾಕಿಸ್ಕೊಂತೀವಿ, ಶಾಲು ಒದಿಸ್ಕೊಂತೀವಿ, ಕಾಣಿಕೆನೂ ತಗೊಂಡ್ಬರ್ತೀವಿ. ಆದ್ರೆ ಯಾವ ಮಠಕ್ಕೆ ಹೋದ್ರೂ ಕೂಡ ಶಾಲನ್ನ ಹಾಕಿಸಿಕೊಳ್ಳಾರದೇ ಇರುವ ಸ್ವಾಮಿಗಳು ಗವಿಸಿದ್ದೇಶ್ವರ ಮಠದ ಶ್ರೀಗಳು. ಯಾವ ಮಠಕ್ಕೆ ಹೋದ್ರೂ ಮಾಲಿ ಹಾಕಿಸಿಕೊಳ್ಳಾರದ ಸ್ವಾಮೀಜಿ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು. ಯಾವ ಮಠಕ್ಕೆ ಹೋದ್ರೂ ಕಾಣಿಕೆ ವಾಪಸ್ ಕೊಟ್ಟು ಬರೋ ಸ್ವಾಮಿಗಳು ಅವರೊಬ್ಬರೇ. ನಾವು ಅವರು ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಅವರು ಶಾಲು ಮಾಲೆ ಕಾಣಿಕೆ ವಾಪಸ್ ಕೊಡ್ತಾರೆ, ನಾವು ಶಾಲು ಮಾಲೆ ಕಾಣಿಕೆ ಎಲ್ಲ ತಗೊಂಡು ಬರ್ತೀವಿ. ಯಾರು ಚಲೋಪ್ಪ? ಯಾರು ನಿಜವಾದ ಸ್ವಾಮಿಗಳು, ಯಾರು ನಿಜವಾದ ಜಗದ್ಗುರುಗಳು ಹೇಳ್ರಿ ನೋಡೋಣ. ಅವರೇ ನಿಜವಾದ ಜಗದ್ಗುರು. ನಮ್ಮ ಕನಕ
ಗುರುಪೀಠದ ನಿರಂಜನಾನಂದ ಸ್ವಾಮಿಗಳು ಇದೀಗ ಹೇಳಿದ್ರು. ಅವ್ರ ಪತ್ರಿಕೆ ಒಳಸಿ ನೋಡಿದ್ರಂತೆ, ಅವ್ರ ಹೆಸರೇ ಇಲ್ಲ ಆ ಪತ್ರಿಕೆಯಲ್ಲಿ. ಮಠ ಅವ್ರದ್ದು, ಜಾತ್ರೆ ಅವ್ರದ್ದು, ಕಾರ್ಯಕ್ರಮ ಅವ್ರದ್ದು, ಪತ್ರಿಕೆ ಒಳಗೆ ಅವರ ಹೆಸರು ಇಲ್ಲ, ಅವ್ರ ಫೋಟೋನೂ ಇಲ್ಲ. ಪತ್ರಿಕೆಗಿಲ್ಲ ಸ್ವಾಮಿ, ನಿಮ್ಮೂರಿನ ಜನರ ಹೃದಯದಲ್ಲಿ ಅವರ ಫೋಟೋ ಇದೆಯಲ್ಲ. ಅದಕ್ಕೇನೆ ಕೊಪ್ಪಳ ತುಂಬ ಅವರ ಅಭಿಮಾನಿ ಭಕ್ತರು ಅವ್ರ ಫೋಟೋ ಎಲ್ಲಾ ಕಡೆಗೂ ಹಾಕ್ಯಾರ. ಯಾಕೆ? ಅವರು ಯಾವಾಗಲೂ ಅದನ್ನು ಅಪೇಕ್ಷೆ ಮಾಡಿದವರಲ್ಲ. ಭಕ್ತ ಸಮೂಹ ಅವರನ್ನು ಅಪೇಕ್ಷೆ ಮಾಡ್ತದೆ. ಪತ್ರಿಕೆಯಲ್ಲಿ ಅಷ್ಟೇ ಅವರ ಹೆಸರಿರಲ್ಲ. ಅಷ್ಟೇ ಅಲ್ಲ, ನಮ್ಮ ಮಠದ ಕಾರ್ಯಕ್ರಮದಲ್ಲಿ ನಾವೇ ದಿವ್ಯ ಸಾನ್ನಿಧ್ಯ. ಆದರೆ ನಾವೇ ನಡಕ್ ಕುಂತಿರ್ತೀವಿ. ಅವ್ರ ಮಠದ ಕಾರ್ಯಕ್ರಮದಲ್ಲಿ ಅವರು ನಮ್ಮನ್ನ ಇಲ್ಲಿ ಕುಂದಿರಿಸಿ ಅಲ್ಲಿ ಕುಂತಿರ್ತಾರಲ್ಲ, ಇವ ನಿಜವಾದ ಸ್ವಾಮಿಗಳು. ಬಸನಗೌಡ ಯತ್ನಾಳ್ ಬಿಜಾಪುರ 16 ಕೋಟಿ ರೂಪಾಯಿದ್ದೊಂದು ಸಿದ್ದೇಶ್ವರ ಸಂಸ್ಥೆಯ ಬೃಹತ್ ಕಟ್ಟಡವನ್ನು ಕಟ್ಟಿಸಿದರು. ಇವೊಂದ 3.5 ತಿಂಗಳ ಹಿಂದೆ ನಮ್ಮನ್ನು ಕರೆದಿದ್ರು, ಗವಿ ಮಠದ ಶ್ರೀಗಳವರನ್ನು ಕೂಡ ಕರೆದಿದ್ರು. ಇಬ್ಬರು ಕೂಡ ಹೋಗಿದ್ವಿ. ಆವಾಗ ಆ ಕಟ್ಟಡ ಉದ್ಘಾಟನೆಗೆ ಟೇಪ್ ಕಟ್ಟಿದ್ರು. ಅದನ್ನು ಬಿಚ್ಚಬೇಕಾಗಿತ್ತು, ಬಿಚ್ಚಿ ಉದ್ಘಾಟನೆ ಹೋಗಬೇಕಾಗಿತ್ತು. ಯಾವ ಮಿನಿಸ್ಟರ್ ಅವರು ಕರೆದಿದ್ದಿಲ್ಲ, ಯಾರನ್ನು ರಾಜಕಾರಣಿಗಳಿರಲಿಲ್ಲ, ಅವರಾಗೆ ಬಂದಿದ್ರು. ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಯಾರು ಮಾಡ್ರಿ ಅಂತ ಹೇಳಿದ್ರು. ನಾನು ಓದೀನಿ, ಅವರು ಓದ. ಉದ್ಘಾಟನೆ ಯಾರು ಮಾಡಬೇಕು? ಅವರು ಉದ್ಘಾಟನೆ ಮಾಡ್ರಿ ಅಂತ ನಮಗೆ ಹೇಳಿದ್ರು. ನನಗೆ ಹೇಳಿದ್ರೋ ಏನು ಅವ್ರಿಗೆ ಹೇಳಿದ್ರೋ ನಮಗೆ ಕನ್ಫ್ಯೂಷನ್. ಅವಾಗ ನಾವು ಹೇಳಿದೆವು, ನೀವು ಮಾಡ್ರಿ ಅಂತ ನಾನಂದೆ ಅವರಿಗೆ. ಅವ್ರು ಹೇಳಿದ್ರು ನೀವು ಮಾಡ್ರಿ ಅಂತ. ಇಬ್ಬರಿಗೂ ಜಗಳ ಹತ್ತಿಬಿಡ್ತಲ್ಲಿ. ನೀವು ಮಾಡ್ರಿ ಅಂತ ನಾನು, ನಾವು ಮಾಡ್ರಿ ಅಂತ ಅವರು. ಬಸನಗೌಡ ಯತ್ನಾಳ್ ಗೊತ್ತೈತಲ್ಲ, ಹಿಂದೂ ಹುಲಿ ಅಂತ ಈಗ ಹೆಸರಾಗ್ಯಾರ. ಅವರು ಈ ಜಗಳ ಹಚ್ಚಿದ್ರು ನಮಗೆ ಅವರಿಗೂ. ಅವಾಗ ಬಸನಗೌಡರು ಸುಮ್ಮನೆ ನಿಂತು ನೋಡಕತ್ತಿದ್ರು ಆ ಕಡೆ, ನಾವಿಬ್ರು ಹಿಂಗೆ ಮಾಡೋದನ್ನ. ಕೊನೆಗೆ ಸ್ವಾಮಿಗಳೇನು ಮಾಡಿದ್ರು ಅಂದರೆ, ಗವಿಮಠದ ಗುರುಗಳು, ಅಜ್ಜಾರ ಸುಮ್ಮನೆ ಮಾಡ್ರಿ, ನೀವು ಹಿರಿಯರಿದ್ರಿ ಅಂದರು. ಇನ್ನು ಎಷ್ಟೊತ್ತನ ಜಗಳ ಆಡೋದ್ರೆ ಅಲ್ಲಿ ನಿಂತು. ಅದಕ್ಕೆ ನಾನೇ ಹೋಗಿ ಟೇಪು ಈ ರೀತಿ ಬಿಚ್ಚಿ ಆ ಬೃಹತ್ ಕಟ್ಟಡದ ಒಳಗಡೆ ನಾವಿಬ್ರು ಹೋದ್ವಿ. ನಾವು ಅವ್ರ ಮೊದ್ಲಾರ ಅವ್ರು ಹೋಗ್ಬೇಕು, ಬಟ್ ಟೇಪಾರ ನಾನು ಬಿಚ್ಚಿನಿ, ಮೊದಲು ನೀವಾರ ಹೋಗ್ರಿ ಅಂತಂದ್ರೆ ಅದನ್ನೂ ಇಲ್ಲ, ನೀವೇ ಹೋಗ್ರಿ ಅಂತ ನನ್ನೇ ನುಗ್ಗಿಸಿದ್ರು. ಒಳಗೆ ಹೋದ್ವಿ. ಆವಾಗ ಕಾರ್ಯಕ್ರಮ ಶುರುವಾಯಿತು. ಎಲ್ಲ ಕಟ್ಟಡ ತೋರಿಸಿದ್ರು. ಕಾರ್ಯಕ್ರಮದಲ್ಲಿ ಅವರು ಮೊದಲು ಮಾತಾಡಿದ್ರು. ಅವ್ರು ಮಾತಾಡಿದ ಮೇಲೆ ನಾವು ಏನ್ರಿ ಮಾತಾಡೋದು? ಮಾತಾಡಿ ಆಯಿತು, ನಾವು ಒಂದೆರಡು ಏನೋ ಮಾತಾಡಿದ್ವು ಅಂತ ಇಟ್ಕೊಳ್ರಿ. ಆಮೇಲೆ ಗೌರವ ಸನ್ಮಾನ, ಇಂಥ ಮಾಲಿ ತಂದಾರ, ಇಷ್ಟು ಹಣ್ಣು ತಂದಾರ, ದೊಡ್ಡ ಕಾಣಿಕೆ ಪಾಕೆಟ್ ಐತಿ. ಮೊದಲು ನನಗೆ ಸನ್ಮಾನ ಮಾಡ್ರೆ ನಾನು ತಗೊಂಡ್ಬಿಟ್ಟೆ. ಆಮೇಲೆ ಅವ್ರಿಗೆ ಸನ್ಮಾನ ಮಾಡಿದ್ರು. ಅವ್ರೆಲ್ಲದನ್ನು ಹಿಂಗ ಮಾಡಿಬಿಟ್ರು. ನಾವು ನೋಡಿದ್ವು, ನಾವು ಸುಮ್ ಬಿಡ್ಬೇಕಾಯ್ತನೋ ಅಂತ ಅನ್ನಿಸ್ತವಾಗ. ಈಗ ಅಷ್ಟ ಹಾಗೆ ರಗಡಾಗೈತಿ, ಇನ್ನು ವಾಪಸ್ ಕೊಟ್ಟು ಮತ್ತೆ ರಗಡ ಮಾಡ್ಕೋಬೇಕಾಗ್ತತ್ತು. ಆಗ ಸುಮ್ಮ ಕೂತ್ಕೊಂಡೆ ನಾನು. ಅಂದ್ರೆ ಇಂಥ ಸ್ವಾಮಿಗಳು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ದೇಶಕ್ಕನೇ
ಒಬ್ಬ ಗೌರವಾನ್ವಿತ ಆದರ್ಶ ಸ್ವಾಮಿಗಳು ಯಾರು ಅಂದ್ರೆ ನಮ್ಮ ಇವತ್ತಿನ ರಥೋತ್ಸವ ಬಹುಶಃ ರಾಜ್ಯಪಾಲರು ಬಹಳ ಒಳ್ಳೊಳ್ಳೆ ಮಾತುಗಳನ್ನು ಆಡಿದರು. ಉದ್ಘಾಟನೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡಿದರು. ಶ್ರೀಗಳವರ ಬಗ್ಗೆ ಅಂತೂ ಮನದುಂಬಿ ಮಾತಾಡಿದರು. ರಥೋತ್ಸವ ಈ ರೀತಿ ಆಗೋದು ಪುರಿ ಜಗನ್ನಾಥ ಬಿಟ್ರೆ ಇಡೀ ನಮ್ಮ ದೇಶದಲ್ಲಿ ಈ ತೇರು ಅನ್ನೋದೇನಾದರೂ ಇಷ್ಟು ಜನಸಂಖ್ಯೆಯಲ್ಲಿ ಲಕ್ಷಾಂತರ ಜನಸಂಖ್ಯೆಯ ಮಧ್ಯದಲ್ಲಿ ತೇರೇನಾದರೂ ಸಾಗೋದಿದ್ರೆ ಅದು ಕೊಪ್ಪಳದಲ್ಲಿ ಅಂತ. ನಮ್ಮಲ್ಲೆಲ್ಲ ಹೋಮ ಹವನ ಯಜ್ಞಾದಿಗಳನ್ನೆಲ್ಲ ವೈದಿಕ ಪರಂಪರೆಯವರು ಮಾಡ್ತಾರೆ. ಮಾಡಿದಾಗ ಕೊನೆಗೆ ಅವರು ಇದನ್ನ ಏನದು ಪೂರ್ಣಾಹುತಿಯನ್ನ ಮಾಡ್ತಾರೆ. ಪೂರ್ಣಾಹುತಿಯನ್ನ ಮಾಡಿದಾಗ ಹವಿಸ್ಸನ್ನ ಅರ್ಪಣೆ ಮಾಡ್ತಾರೆ. ಆ ಹವಿಸ್ಸನ್ನ ಸ್ವೀಕರಿಸಲಿಕ್ಕೆ ಬೇರೆ ದೇವಲೋಕಗಳಿಂದ ದೇವಾನುದೇವತೆಗಳು ಬಂದು ಆ ಯಜ್ಞ ನಡೆದ ಆ ಸ್ಥಾನದಲ್ಲಿ ಮೇಲೆ ನಿಂತಿರ್ತಾರೆ ಆ ಹವಿಸ್ಸನ್ನ ಸ್ವೀಕರಿಸಲಿಕ್ಕೆ. ನನಗೆ ಇವತ್ತು ಹಿಂಗ ಅನ್ನಿಸ್ತಲ್ಲ, ಈ ಕೊಪ್ಪಳದ ತೇರು ಎಳೀತಾ ಇರಬೇಕಾದ್ರೆ ಇಲ್ಲಿ ಎಲ್ಲ ಭಕ್ತರು ಭಕ್ತಿ ಎಂಬ ಹವಿಸ್ಸನ್ನ ಇಲ್ಲಿ ಅರ್ಪಿಸ್ತಾ ಇದ್ರು. ಅದನ್ನು ಸ್ವೀಕರಿಸಲಿಕ್ಕೆ ಕೊಪ್ಪಳದ ಗವಿಸಿದ್ಧ ಮಹಾ ಅವರ ನೇತೃತ್ವದಲ್ಲಿ ಕೈಲಾಸದಿಂದ ದೇವತೆಗಳು ಬಂದು ಈ ಭಕ್ತಿಯ ಹವಿಸನ್ನ ಸ್ವೀಕರಿಸಿದ್ರನು ಅಂತ ಅನ್ಸಕತ್ತಿತ್ತು ನನಗೆ. ಏನದು ಭಕ್ತಿಯ ಭಾವ? ಎಲ್ಲಿವರೆಗೆ ಜನ ನೋಡ್ತೀನಿ, ಗುಡ್ಡದ ಮೇಲೆ ಕೂತಾರೆ, ಕೆಳಗೆಲ್ಲ ನಿಂತಿದ್ದಾರೆ. ಹಾಗೆ ಕಣ್ಣಾಡಿಸ್ತೆ. 4 ದಿಕ್ಕುಗಳು, ದಶದಿಕ್ಕುಗಳು ಅಂತಂತಾರಲ್ಲ, ಎಲ್ಲ ದಶದಿಕ್ಕುಗಳ ಕಡೆ ಕಣ್ಣಾಡಿಸಿದೆ. ನಾನು ತಿರುಗಿ ತಿರುಗಿ ನೋಡಿದೆ. ಎಲ್ಲಿ ನೋಡಿದರಲ್ಲಿ ಭಕ್ತ ಸಮೂಹ. ಅದು ಸಾಲದು ಅಂತ ಕೊಪ್ಪಳದ ಪಟ್ಟಣದ ಕಡೆ ಕಣ್ಣಾಡಿಸಿದರೆ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೂ ಕೂಡ ಭಕ್ತರು ನಿಂತು ಆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ದೇವತೆಗಳು ಏನು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಸ್ವಾಮಿಗಳು ನಮ್ಮ ಕೊಪ್ಪಳದ ಜಗದ್ಗುರುಗಳು ಹೇಳಿದ್ರು, ಇಲ್ಲಿ ಭಕ್ತಿಯ ಒಂದು ಉತ್ಸವ ನಡೆದಿದೆ ಅಂತ ಒಂದು ಮಾತು ಹೇಳಿದ್ರು. ಅವರು ಉದ್ಘಾಟನೆ ಆಶೀರ್ವಚನದಲ್ಲಿ ಹೇಳಿದ್ರು, ಭಕ್ತಿಯ ಉತ್ಸವ ಅಂತ. ಅದಕ್ಕೆ ಇಲ್ಲಿ ಬರ್ತೀವಿ, ಇದು ಕೈಲಾಸ ಮಂಟಪ. ಕೈಲಾಸ ಎಲ್ಲಿಯೂ ಇಲ್ಲ. ನಾವು ಎಲ್ಲ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತೀವಿ, ಹಿಮಾಲಯದ ಪಕ್ಕದಲ್ಲಿ ಕೈಲಾಸ ಪರ್ವತ ಇದೆ ಅಂತ ತೋರಿಸ್ತಾರಲ್ಲ. ನನಗಿವತ್ತು ಅನ್ನಿಸ್ತು, ಅಲ್ಲಿ ಕೈಲಾಸ ಅಲ್ಲೊಂದೈತೆ, ಭೂಲೋಕದಲ್ಲಿ ಮತ್ತೊಂದು ಕೈಲಾಸ ಯಾವುದಾದ್ರೂ ಇದ್ರೆ ಅದು ಈ ಕೈಲಾಸ ಬೆಟ್ಟ ಏನೈತಲ್ಲ, ಇದು ಗವಿಸಿದ್ದೇಶ್ವರ, ಇದು ಕೂಡ ಕೈಲಾಸ ಪರ್ವತ ಇದ್ದೆ. ಇಲ್ಲೆಲ್ಲ ಋಷಿಮುನಿಗಳು ಕುಂತಾರ, ನೀವೆಲ್ಲ ಭಕ್ತವರ್ಗ ಎಲ್ಲ ಕೂತಿದ್ದೀರಿ. ಎಂಥ ಒಂದು ಸದ್ಭಾವದಿಂದ ಕೂತಿದ್ದೀರಲ್ಲ, ಎಲ್ಲದನ್ನು ಮರೆತು ಕುಂತಿದ್ದೀರಿ. ಯಾವುದೂ ಇಲ್ಲ. ಇಂಥ ಭಕ್ತಿಯ ಒಂದು ಸಾತ್ವಿಕವಾದ ಸೆಲೆ ಎಲ್ಲಿ ಹರಿತಾ ಇರ್ತದೆ ಆ ಝರಿ, ಅಲ್ಲಿ ಯಾವ ಟಿವಿನಲ್ಲಿ ಬರೋ ಕಾದಂಬರಿನೂ ಕೂಡ ಏನೂ ಕೆಲಸ ಮಾಡಲ್ಲ. ನೀವು ಬಾಕಿ ದಿವಸ ಎಲ್ಲ ಟಿವಿ ಬಿಟ್ಟ ಅಲಗಾಡಲ್ಲ. ಆದರೆ ಗವಿಸಿದ್ದೇಶ್ವರರ ಈ ಜಾತ್ರಾ ಮಹೋತ್ಸವದಲ್ಲಿ ಟಿವಿಗಳು ನಿಮಗೆ ಯಾವ ಲೆಕ್ಕಕ್ಕೂ ಇಲ್ಲ.
ಇದೇ ನಿಜವಾದಂಥ ಜೀವನ ಅನ್ನೋದನ್ನ ಗವಿಸಿದ್ದೇಶ್ವರ ಜಾತ್ರೆ ತೋರಿಸಿಕೊಡ್ತಿದೆ. ಗವಿಯಾಗಿ ಯಾರು ಇರ್ತಾರೋ ಅವರು ಸಿದ್ಧರಾಗ್ತಾರೆ. ಗವಿಯಾಗಿ ಯಾರು ಇರ್ತಾರಲ್ಲ ಅವರು ಸಿದ್ಧರಾಗ್ತಾರೆ. ಇಲ್ಲಿದ್ದಂಥ ಒಬ್ಬ ಯೋಗಿ ಗವಿಯಲ್ಲಿದ್ದರು, ಅದಕ್ಕೆ ಸಿದ್ಧರಾದರು, ಪ್ರಸಿದ್ಧರಾದರು, ಅವರು ಗವಿಸಿದ್ಧರಾದರು. ಅಂದರೆ ನಿಜವಾಗ್ಲೂ ಕೂಡ ಎಂಥ ಒಂದು ಅಂತಃಸತ್ವದ ಸ್ರೋತಸ್ಸು ಇಲ್ಲಿ ಹರಿತಾ ಇದೆ. ಅದಕ್ಕಾಗಿಯೇ ಇಂಥ ಭಕ್ತಿಯ ಕ್ರಾಂತಿ ಇಲ್ಲಿ ನಡೆದಿದೆ. ಒಂದು ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ಕೂಡಿದ್ರೆ ಗವಿಸಿದ್ದೇಶ್ವರರ ಕೊಪ್ಪಳದ ಜಾತ್ರೆಯಲ್ಲಿ ಕಲ್ಯಾಣವನ್ನೇ ಮೀರಿಸುವ 8 ಲಕ್ಷ ಜನರು ಇಲ್ಲಿ ಸೇರಿದ್ದೀರಿ. ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ, ಏನಪ್ಪಾ ಅಂತಂದ್ರೆ ಬಡತನ ಅನ್ನೋದೇನಿದೆ ಇಲ್ಲಿ, ಬಡತನ ಶ್ರೀಮಂತಿಕೆ ಯಾವುದು ಲೆಕ್ಕಕ್ಕಿಲ್ಲ. ಅಂಬಿಗರ ಚೌಡಯ್ಯ ಅನ್ನೋ ಶರಣ ಹೇಳ್ತಾನೆ ಒಂದು ಕಡೆ, ಒಂದು ಮಾತಿದು ಹೇಳಿ ಮುಗಿಸ್ತೀನಿ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತೀ ಹಲವು ಚಿಂತೆಗಳಿದ್ದವರನ್ನ ಕಂಡೆ ನಿನ್ನ ಚಿಂತೆಯಲ್ಲಿದ್ದವರನ್ನು ಒಬ್ಬರನ್ನೂ ಕಾಣೆ ಅಂಬಿಗರ ಚೌಡಯ್ಯ ಅಂತ ಒಂದು ಮಾತು ವಚನವನ್ನ ಒಬ್ಬ ಶರಣ ಹೇಳ. ಅಂಬಿಗರ ಚೌಡಯ್ಯ ಅಂತ ನಾವು ನಡೆಸ್ತಕ್ಕಂಥ ಒಬ್ಬ ಶರಣ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೊಳೆ ದಂಡಿಗೆ ಜನರು ಬರ್ತಿದ್ರು. ಅವ್ರನ್ನ ಈ ಕಡೆಯಿಂದ ಆ ಕಡೆ ತಗೊಂಡೋಗ್ತಾ ಆ ಕಡೆ ಈ ಕಡೆ ಬಿಡ್ತಾ ಇದ್ರು. ಆ ದೋಣಿಯಲ್ಲಿ ಕುಳಿತಂತ ಜನ ಮಾತಾಡ್ತಾ ಇದ್ರು. ಹೆಂಡ್ರ ಬಗ್ಗೆ, ಮಕ್ಕಳ ಬಗ್ಗೆ, ಬಡತನದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಅದೆಲ್ಲ ಪ್ರತಿನಿತ್ಯ ಕೇಳಿದಂತಹ ಅಂಬಿಗರ ಚೌಡಯ್ಯ ಈ ಮಾತು ಹೇಳ್ತಾನೆ, ಬಡತನಕ್ಕೆ ಉಂಬುವ ಚಿಂತೆ. ಎಲ್ಲಿ ಬಡತನ ಇರ್ತದೆ ಅಲ್ಲಿ ಹಸಿವೆ, ಹಸಿವೆಯನ್ನ ನೀಗಿಸಿಕೊಂಡ್ರೆ ಸಾಕು ಅನ್ನುವಂಥ ಚಿಂತೆ ಇರ್ತದೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ. ಯಾವಾಗ ಮನುಷ್ಯನಿಗೆ ಹೊಟ್ಟೆ ತುಂಬುತ್ತಿದೆ ಆವಾಗ ಅರಿವಿ ಕಡೆ, ಹಾಕೊಳ್ಳೋ ಬಟ್ಟೆ ಕಡೆ ಲಕ್ಷ್ಯ ಹೋಗುತ್ತೆ. ಅವನಿಗೆ ಬಟ್ಟೆ ಚೆನ್ನಾಗಿರಬೇಕು ನಂದು ಅಂತ. ಹಸಿವೆ ಇದ್ದಾಗ, ಬಡತನ ಇದ್ದಾಗ ಬಟ್ಟೆ ಹೆಂಗಿದ್ರೂ ನಡೀತಿದೆ, ಆ ಕಡೆ ಲಕ್ಷ್ಯಕ್ಕೆ ಹೋಗಲ್ಲ ಮನುಷ್ಯನ ಮನಸ್ಸು. ಅವನು ನಮ್ಮ ಸಮಾಜ ನೋಡ್ತಾನೆ, ಅವರೆಲ್ಲ ಚಲೋ ಬಟ್ಟೆ ಹಾಕೊಂಡರೆ ನಾನು ಚಲೋ ಬಟ್ಟೆ ಹಾಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ. ಊಟಕ್ಕಾಯ್ತು ಅಂತಂದ್ರೆ ಉಟ್ಕೊಳ್ಳೋ ಚಿಂತೆ, ಅಂದ್ರೆ ಬಟ್ಟೆ ಬರೆ ಹಾಕೊಳ್ಳುವಂತ ಚಿಂತೆ. ಉಡಲಾದರೆ ಇಡುವ ಚಿಂತೆ. ಯಾವಾಗ ಅವನಿಗೆ ಹೊಟ್ಟೆನೂ ತುಂಬಿತು, ಬಟ್ಟೆಯೂ ಮೈ ತುಂಬ ಆಯಿತು, ಆವಾಗ ಸ್ವಲ್ಪ ಸ್ವಲ್ಪ ಉಳಿಸಬೇಕು, ಅದನ್ನು ಇಡಬೇಕು ಅಂತ ವಿಚಾರ ಮಾಡ್ತಾನಂತೆ. ಆವಾಗ ಅಷ್ಟಾದ್ಮೇಲೆ ಹೆಂಡಿರ ಚಿಂತೆ. ಯಾವಾಗ ದುಡ್ಡಾಯಿತು ಅವ ಮದುವೆ ಕಡೆ ಲಕ್ಷ್ಯ ಹೋಗುತ್ತೆ ಅವನಿಗೆ. ಆಯಿತು, ಮದುವೆನೂ ಮಾಡ್ಕೊಂಡ, ಮಕ್ಕಳಾಗಿರ್ಲಿ, ಮಕ್ಕಳ ಚಿಂತೆ. ಆಮೇಲೆ ಮಕ್ಕಳಾಗಬೇಕು, ಮಕ್ಕಳಾದರೆ ಬದುಕಿನ ಚಿಂತೆ. ಅಂದ್ರೆ ಇನ್ನಷ್ಟು ಗಳಿಸಬೇಕು ಅನ್ನುವ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ. ಯಾವಾಗ ಸಂಪತ್ತು ಬಹಳ ಆಗ್ತದೆ ಅವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ. ಸಂಪತ್ತು ಹೆಚ್ಚಿಗೆ ಆದಾಗ ಕಳ್ಳರು ಕಾಕರು ಬರ್ತಾರೆ, ಜಗಳ ಆಗ್ತದೆ ಅಣ್ಣ ತಮ್ಮಂದಿರಲ್ಲಿ. ಅದಕ್ಕೆ ಅದು ಸುರಕ್ಷಿತವಾಗಿರಬೇಕು ಅಂತ ಯೋಚನೆ ಮಾಡ್ತಾನಂತೆ. ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಅದೆಲ್ಲದು ಸುರಕ್ಷಿತವಾಗಿತ್ತು. ಇನ್ಕಮ್ IT ಎಲ್ಲ ನೀವು ಕರೆಕ್ಟಾಗಿ ಇದನ್ನು ಕೊಟ್ಟಿದ್ರಪ್ಪ ಅಂತಂದ್ರೆ ಅದರ ಬಗ್ಗೆ ಚಿಂತೆ ಇಲ್ಲ. ಅವಾಗ ಇನ್ನೊಂದು ಚಿಂತೆ ಶುರುವಾಗ್ತದೆ, ಕೊನೆಯದು. ಅದು
ಮರಣದ ಚಿಂತೆ ಇಷ್ಟೆಲ್ಲ ಮಾಡಿದ್ದೀನಿ, ನನಗೆ ಸಾವು ಒಂದು ಬರ್ತತ್ತಲ್ಲ, ಹೇಗೆ ಮಾಡೋದು ಅಂತ ಚಿಂತೆ ಶುರುವಾಯ್ತಂತ. ಸಾವೇ ಬರಬಾರ್ದು ಅಂತ ಹೇಳ್ತಾನಂತ. ಇದು ಬಹುಶಃ ಪ್ರಕೃತಿಗೆ ವಿರುದ್ಧವಾದ ಚಿಂತೆ. ಸಂಪತ್ತು ಬರಬಹುದು ಮನಸ್ಸು ಮಾಡಿದ್ರೆ, ಆ ನಂತರ ಅದು ಹೋಗಲೂಬಹುದು. ಆದರೆ ಮರಣ ಮಾತ್ರ ಸಾಧ್ಯವಿಲ್ಲ. ಅದು ಯಾವಾಗಲೂ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಅವನು ಕೊನೆಗೆ ಹೇಳ್ತಾನೆ, ಮರಣ ತಗೊಂಡು ಏನ್ ಮಾಡ್ತೀಯ, ಇದೆಲ್ಲದನ್ನೂ ತಗೊಂಡೇನ್ ಮಾಡ್ತೀಯ, ನಿನ್ನ ಚಿಂತೆಯಲ್ಲಿದ್ದವರೊಬ್ಬರನ್ನೂ ಕಾಣೆ. ಅಂಬಿಗರ ಚೌಡಯ್ಯ ಅಂತಾನೆ, ಇಲ್ಲಿ ಬಂದು ನೀವು ಇಷ್ಟು ಜನ ಗವಿಸಿದ್ದೇಶ್ವರ ಜಾತ್ರೆ ಕುಂತಿರಲ್ಲ, ಅಂಬಿಗರ ಚೌಡಯ್ಯ ಇಲ್ಲೇನಾದ್ರೂ ಬಂದಿದ್ರೆ ನಿನ್ನ ಚಿಂತೆಯಲ್ಲಿ ಗವಿಸಿದ್ದೇಶ್ವರನ ಭಕ್ತರೆಲ್ಲರೂ ಇಲ್ಲೇ ಅದರೆ ಅಂತ ಹೇಳ್ತದ್ನೋ ಏನೋ ಅಂತ ಅನ್ನಿಸ್ತದೆ ನನಗೆ. ನೀವೆಲ್ಲರೂ ಇದೆಲ್ಲದನ್ನು ಮರೆತಿವತ್ತಿಲ್ಲಿ ಕೂತಿದ್ದೀರಿ. ಗವಿಸಿದ್ದೇಶ್ವರ ಭಕ್ತಿ ಕ್ರಾಂತಿ ಇಲ್ಲಿ ನಡೆದಿರೋದು. ಬಸವಣ್ಣ ಭಕ್ತಿಯೇ ಶ್ರೇಷ್ಠ ಅಂತ ಹೇಳ್ತಾನೆ. ಭಕ್ತಿ ಇಲ್ಲದ ಬಡವ ನಾನಯ್ಯ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಎಲ್ಲಾ ಶರಣರು ಒಲಿದು ಎನಗೆ ಎನ್ನ ಭಕ್ತಿ ಭಿಕ್ಷವ ನಿಕ್ಕಲು ಎನ್ನ ಭಿಕ್ಷಾ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿಯೇ ಶ್ರೇಷ್ಠ. ಸಂಪತ್ತು ಮತ್ತು ಭೌತಿಕವಾದ ಯಾವುದೇ ಸಂಪತ್ತು, ಅಧಿಕಾರ ಯಾವುದೂ ಶ್ರೇಷ್ಠ ಅಲ್ಲ, ಭಕ್ತಿಯೇ ಶ್ರೇಷ್ಠ. ಇದನ್ನ ಕಲಿಸುತ್ತಿರುವ ಮಠ ಯಾವುದಾದ್ರೂ ಇದ್ರೆ ಈ ಭಾಗದಲ್ಲಿ, ಭಕ್ತಿ ಸಂಪತ್ತನ್ನ ಗಳಿಸ್ರಿ ಅಂತ ಹೇಳ್ತಾ ಇದ್ದ ಮಠ ಯಾವುದಾದ್ರೂ ಇದ್ರೆ, ಶ್ರೀಗಳವರು ಯಾರಾದರೂ ಇದ್ರೆ, ಗವಿಮಠದ ಪೂಜ್ಯ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು. ಅಭಿನವ ಗವಿಸಿದ್ದೇಶ್ವರ ಸ್ವಾಮಿ ಅಂದ್ರೆ, ಈಗೇನು ಕರ್ತೃ ಜಗದ್ಗುರುಗಳು ಇದ್ದಾರಲ್ಲ, ಕರ್ತೃ ಗದ್ದುಗೆ ಇದೆಯಲ್ಲ, ಅವರೇ. ಅಭಿ ಅಂದ್ರೆ ಪುನಃ, ನವ ಅಂದ್ರೆ ಹೊಸದಾಗಿ ಮತ್ತೊಮ್ಮೆ ಹುಟ್ಟಿ ಬಂದವರೇ ಈಗಿನ ಗವಿಸಿದ್ದೇಶ್ವರ ಸ್ವಾಮಿಗಳು. ಅದಕ್ಕೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅಂದ್ರೆ ಅರ್ಥ ಇದೆ. ಆದ್ದರಿಂದ ತಾವುಗಳೆಲ್ಲರೂ ಈ ಭಕ್ತಿಯ ಒಂದು ಪವಿತ್ರವಾದ ನದಿಯಲ್ಲಿ ಮಿಂದಿದ್ದೀರಿ. ತನು ಮನ ಭಾವ ಎಲ್ಲವನ್ನೂ ಶುದ್ಧ ಮಾಡಿಕೊಂಡಿದ್ದೀರಿ. ನಿಮ್ಮಂತ ಶ್ರೇಷ್ಠ ಭಕ್ತರು ಯಾರಿದ್ದಾರೆ, ಅಂಥದನ್ನ ಅನುಗ್ರಹಿಸಿದಂಥವರು ಈಗಿರುವ ಅಭಿನವ ಗವಿಸಿದ್ದೇಶ್ವರ ಜಗದ್ಗುರುಗಳು. ಇಲ್ಲಿಯ ದಾಸೋಹವೂ ಕೂಡ ಒಂಥರ ದಂತಕತೆ ಆದಂಗಾಗ್ಯದ. ನಾನು ಕೇಳಿದೆ, ರೊಟ್ಟಿ ಎಷ್ಟು ಬಂದವ ಈ ಸರಿ? 25 ಲಕ್ಷ ರೊಟ್ಟಿ ಬಂದವಂತ. 25 ಲಕ್ಷ. ನೀವೇ ಕೊಟ್ಟರು, ನಿಮಗೆ ಸಣ್ಣದಾಗಿರ್ಬೋದು, ನಮಗೆ ಗಾಬರಿ ಆಗಿ ಹೋಗ್ಬಿಟ್ಟಿವಿ ನಾವು. 25 ಲಕ್ಷ ನೀವು ಕೊಟ್ಟ ಮಂದಿಗೆ ಏನು ಅನ್ಸಂಗಿಲ್ಲ, ನಾವು ಕೇಳಿದ ಮಂದಿಗೆ ಗಾಬರಿ ಆಗಿ ಹೋಗ್ಬಿಟ್ಟ. ಮೈಸೂರು ಪಾಕ್ ನಾವು ಇದ್ರೊಳಗೆ ನಾವೇನು ಉಳ್ಕೊಂಡಿದ್ದು ಗುರುರಾಜ್ ಅಂತ, ಅವ್ರ ಮನೆ ಒಳಗೆ ಅಲ್ಲೇ ಇದು ಸ್ಕ್ರೀನ್ ಮೇಲೆ ಹೋಮ್ ಥಿಯೇಟರ್ ಐತಿ ಅವ್ರದ್ದು. ಅದ್ರೊಳಗೆ ಕುಂತು ಇಲ್ಲಿ ಹೆಂಗ್ ಅಡಿಗೆ ಮಾಡಕತ್ತಾರ ತೋರಿಸಿದ್ರು ಅವರು, ಗುರುರಾಜ್ ಅವರು ಅಲ್ಲೇ ಕುಂದ್ರಿಸಿ ಮೈಸೂರು ಪಾಕ್ ಮಾಡೋದು ನೋಡಿದ್ವಿ ನಾವು. 17 ಲಕ್ಷ ಅಲ್ರಿ, ಎಷ್ಟೋ ಹೇಳಿದ್ರಪ್ಪ, ನೆನಪಾರೈತಿ ನೋಡ್ರಿ, ನನಗೆ ಆ ಸಂಖ್ಯೆನ ಮರ್ತೋಗಿ. 17 ಲಕ್ಷ ಮೈಸೂರು ಪಾಕ್ ಮಾಡ್ಯಾರ. ಅಂದ್ರೆ 8 ಲಕ್ಷ ಇಲ್ಲಿ ಭಕ್ತರು ಕೂಡಿದ್ರೆ ಒಬ್ಬೊಬ್ಬರಿಗೆ 2 ಮೈಸೂರು ಪಾಕ್ ಬರ್ತಾರೆ. ಇಷ್ಟು ಎಲ್ಲಿ ಯಾವ ಮಠದ ಜಾತ್ರೆಗೆ ಹಾಕವ್ರಿ? ಅನ್ನ ಸಾರು ಕೊಡೋದು ಕಷ್ಟ ಐತೆ, ಗೊತ್ತಾಯ್ತಾ? ನಾಳೆ 10 ಲಕ್ಷ ಮಿರ್ಚಿ ಮಾಡ್ತಾರಂತ.
ಬೇಕಾದ ಯಾರು ಮಿರ್ಚಿ ಯಾವ ಮಠದಾಗ ನಾವು ಎಷ್ಟು ಕೊಡಕ್ಕಾಗತ್ತೆ? ನಿಮ್ಮ ಮಠ ಬಿಟ್ರೆ ಮಿರ್ಚಿ ಇನ್ಯಾವ ಮಠದಾಗ ಕೊಡಕ್ಕಾಗತ್ತೆ ಹೇಳ್ರಿ ನೋಡ. ದಾಸೋಹ ಅದು ಕೂಡ ಒಂದು ರೆಕಾರ್ಡ್. ಇದು ಬ್ರೇಕ್ ಮಾಡಕ್ಕೆ ಯಾರಿಗೂ ಆಗಲ್ಲ. ಇಂಥ ದಾಸೋಹ ಸ್ವಾಮೀಜಿ ಅವರು ಈ ಮಠಕ್ಕೆ ಪೀಠಾಧಿಪತಿಯಾಗಿ ಬಂದ ಮೇಲೆ ಅದ್ಭುತವಾದ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ. ಶೈಕ್ಷಣಿಕ ಶಿಕ್ಷಣ ಬಹಳ ಶ್ರೇಷ್ಠವಾದದ್ದು. ಸ್ವಾಮೀಜಿ ಅದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಎಜುಕೇಶನ್. ಒಬ್ಬ ಎಜುಕೇಶನಿಸ್ಟ್ ಹೇಳ್ತಾನೆ, ಎಜುಕೇಶನ್ ಇಸ್ ದ ರೂಟ್ ಅಂತ ಹೇಳ್ತಾನೆ. ಎಜುಕೇಶನ್ ಅಂತಂದ್ರೆ ಬೇರು. ಇನ್ನೂ ಎರಡು ಮಾತು ಮುಂದುವರೆದು ಹೇಳ್ತಾನೆ, ಫ್ಲವರ್ ಇಸ್ ದ ಕಲ್ಚರ್, ಕಲ್ಚರ್ ಇಸ್ ದ ಫ್ಲವರ್, ಕಲ್ಚರ್ ಇಸ್ ದ ಫ್ಲವರ್, ರಿಯಲ್ ನಾಲೆಜ್ ಇಸ್ ದ ಫ್ರೂಟ್ ಅಂತ ಹೇಳ್ತಾನೆ. ಬಹುಶಃ ಸ್ವಾಮೀಜಿ ರೂಟಿಗೆ ಅಷ್ಟೇ ನಿಂತಿಲ್ಲ, ಕಲ್ಚರ್ ಮತ್ತು ರಿಯಲ್ ನಾಲೆಜ್ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಸಿಗಬೇಕು ಅನ್ನುವಂಥ ಮಹೋನ್ನತ ಉದ್ದೇಶ ಇಟ್ಟುಕೊಂಡು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಹಾಸ್ಟೆಲ್ ವಸತಿ, ಊಟ, 5,000 ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾದಂಥ ಕಟ್ಟಡ, ವ್ಯವಸ್ಥಿತವಾಗಿ ಪ್ರಸಾದ, ವ್ಯವಸ್ಥಿತವಾಗಿ ಚಿಕಿತ್ಸೆ. ಬಹುಶಃ ಅವರ ಮನೆಗಳಿಗೂ ಕೂಡ ಅಷ್ಟು ಕಾಳಜಿ ಆಗಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ಶೈಕ್ಷಣಿಕ ಕಾಳಜಿ, ಶೈಕ್ಷಣಿಕ ಕ್ರಾಂತಿ ಸ್ವಾಮೀಜಿ ಮಾಡ್ತಾ ಇದ್ದಾರೆ. ಏನದು? ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಧರ್ಮ ಮತ್ತು ಕಲ್ಚರ್ ಬಗ್ಗೆ ಅವರು ಬೀಜಗಳನ್ನು ಬಿತ್ತುತ್ತಾ ಬರ್ತಾರೆ. ಜನ ಆ ಬೀಜಗಳನ್ನು ಅವ್ರ ಎದೆ ಒಳಗೆ ಹಾಕೊಳ್ಳಕ್ಕೆ ಕಾಯ್ತಾ ಇರ್ತಾರೆ. ನಿಮಗೆ ಗೊತ್ತಿರಲಿ, ನಮ್ಮ ಭಾಗಕ್ಕೆ ನಮ್ಮ ಗವಿಸಿದ್ದೇಶ್ವರ ಶ್ರೀಗಳು ಬರ್ತಾರೆ ಅಂತಂದ್ರೆ ಅಲ್ಲಿ 10,000 ಜನ ಸೇರ್ತಾರೆ ಒಮ್ಮೆ ಅವರ ಭಾಷಣ ಕೇಳೋ ಸಲುವಾಗಿ. ಅಂದ್ರೆ ಅವರ ವ್ಯಕ್ತಿತ್ವ ಬಹಳ ಶ್ರೇಷ್ಠವಾದದ್ದು. ಸಂಪೂರ್ಣ ಗುರುವಿನ ಅನುಗ್ರಹಕ್ಕೆ ಪಾತ್ರರಾದಂಥವರು. ಹಾಗಾಗಿ ಇಂಥವರೆಲ್ಲ ಏನೋ ಒಂದು ಶತಮಾನಕ್ಕೊಬ್ಬರು ಹುಟ್ಟುತ್ತಾ ಇರ್ತಾರೆ. ಅಂತ ಸ್ವಾಮಿಗಳು ಈ ಶತಮಾನದಲ್ಲಿ ಬಹಳ ದೊಡ್ಡ ವಿನಯ, ಎಳ್ಳಷ್ಟು ಅಹಂಕಾರ ಇಲ್ಲ. ಇಷ್ಟೆಲ್ಲ ನೋಡಿ, ಇದೆಲ್ಲ ನೋಡಿದ್ರೆ ಒಂದು ನಮೂನಿ ರಾಜ ದರ್ಬಾರ ಕಂಡಂಗೆ ಕಾಣಿಸಕತ್ತೈತಿ ನನಗೆ. ಇಲ್ಲಿ ನೋಡ್ರಿ, ಅದು ಕಟ್ಟಡಗಳು ನೋಡ್ರಿ, ಬೆಳಕು ನೋಡ್ರಿ, ರಾಜ ದರ್ಬಾರ. ಆದರೆ ರಾಜ ದರ್ಬಾರ್ದಂತ ಕಾಣ್ತದೆ, ರಾಜ ದರ್ಪ ಇಲ್ಲ ಇಲ್ಲಿ. ಇದು ಬಹಳ ಮುಖ್ಯ. ಸ್ವಾಮೀಜಿ ಅಂಥ ದರ್ಪವಿಲ್ಲದ ನಯ, ವಿನಯ, ಸಜ್ಜನಿಕೆಯ ಸಾಕಾರ ರೂಪ ಶ್ರೀಗಳು. ಹಾಗಾಗಿ ಈ ಮಠ ಇನ್ನೂ ಬೆಳಿತಾನೆ ಇರ್ತದೆ. ಹೀಗೆ ಸುಮ್ಮನೆ ಹಿಂಗೆ ಹೋಗಿ ಬಂದೆ. ಈಗ ನಾನು ಆ ಕಲ್ಲದ ಎಲ್ಲಾ ಕಡೆಗೂ ಕಲ್ಲು ಬಂಡೆ, ಒಂದು ಬಂಡೆಯನ್ನು ಅವ್ರು ಹಿಂಗೆ ಅಳಗಾಡಿಸಿಲ್ಲ. ಅದರಲ್ಲೂ ಕೂಡ ಸೌಂದರ್ಯವನ್ನ ತುಂಬುವ ಕೆಲಸವನ್ನ ಶ್ರೀಗಳವರು ಮಾಡ್ತಾ ಇದ್ದಾರೆ. ಕಲ್ಲು ಬಂಡೆನಲ್ಲೂ ಕೂಡ ಇವತ್ತವರ ಮಠ ಶಿಲಾ ಮಂಟಪವಾಗಿ, ಎಲ್ಲಿ ಹೋಗ್ತೀವೋ ಅಲ್ಲಿ ಶಿಲಾ ಮಂಟಪಗಳು, ಎಲ್ಲಿ ಹೋಗ್ತೀವೋ ಅಲ್ಲಿ ಹಸಿರು ನೋಡು, ಹೂವುಗಳು, ಬಳ್ಳಿಗಳು, ಹಸಿರು. ಈಗೊಂದು 5-6 ವರ್ಷದ ಕೆಳಗಡೆ ನಾನು ಬಂದಿದ್ದೆ, ಅವಾಗ ಏನೂ ಇರಲಿಲ್ಲ. ಇವತ್ತು ನೋಡಿದ್ರೆ ಆ ಮಠ ಬರೇ ಮಠವಾಗಿ ಉಳಿದಿಲ್ಲ, ಮಠವನ್ನೇ ಸ್ವರ್ಗವನ್ನಾಗಿ ಸ್ವಾಮಿಗಳು ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ನನಗೆ. ಹಾಗಾಗಿ ಇದನ್ನ ಹೇಳಕ್ಕೆ ಶಬ್ದ ಸಾಲಲ್ಲ, ತುಂಬಿಕೊಳ್ಳಿಕ್ಕೆ ನಮ್ಮ ಕಣ್ಣುಗಳೂ ಸಾಲಲ್ಲ ನೋಡಲಿಕ್ಕೆ. ಆದ್ದರಿಂದ ನಾವೇನಿದ್ರೂ ಕೂಡ ಅನುಭವಿಸಬೇಕು ಅಷ್ಟೇ. ಹಾಗಾಗಿ ಇಂಥ ಶ್ರೀಗಳವರು ತುಂಬ ಆತ್ಮೀಯತೆಯಿಂದ ಕಾಣ್ತಾರೆ. ಕರೆದ್ರು, ನಾನು ಇದನ್ನ ಬಂದು ನೋಡಿದೆ. ನಾವು ರಾಜಕಾರಣಿಗಳನ್ನೆಲ್ಲ ಮೇಲೆ ನಮ್ಮ ಪಕ್ಕದಾಗ ಕುಂಡ್ರಿಸ್ಕೊಂತೀವಿ, ನಮ್ಮನ್ನು ದಾದ ಮಾಡಲ್ಲ ಅವರು.
ಇವ್ರು ಯಾರ ರಾಜಕಾರಣಿನೂ ಕುಂದ್ರಿಸಿ ಹೇಳೋದಲ್ಲ, ಅವರೆಲ್ಲರೂ ಇವ್ರ ಹತ್ರ ಬಂದು ದಾದ್ ಮಾಡ್ತಾರೆ. ಇವತ್ತು ನೋಡ್ರಿ, ಎಲ್ಲರೂ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಶಾಸಕರು, ಎಂಪಿಗಳು, ಎಷ್ಟೆಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಬಂದಾರ. ಅವರೆಲ್ಲ ಬಂದಾರ, ನಾವು ಕರೆದ್ರೂ ಬರಲ್ಲ ಅವರು. ನಿಮ್ಮ ಸ್ವಾಮಿಗಳು ನೋಡ್ರಿ ಹೆಂಗದಾರೆ ಏನು ಗೊತ್ತಾಯ್ತಲ್ಲ. ಇಂಥ ವ್ಯಕ್ತಿತ್ವ ನಾವು ಸ್ವಾಮಿಗಳು ನೋಡಿ ಕಲ್ಕೋಬೇಕು ಅಂತ ಈಗ ನಮಗೆ ವಯಸ್ಸಾದ ಮೇಲೆ ಅನ್ಸಕೈತೆ. ಅದು ಏನ್ರಿ, ಹೌದಲ್ಲ? ಆದ್ದರಿಂದ ಶ್ರೀಗಳವರ ನೇತೃತ್ವದಲ್ಲಿ ಶ್ರೀಮಠ ಹೀಗೆ ಯಶಸ್ಸಿನ ಒಂದು ಪತಾಕೆಯನ್ನು ಹಾರಿಸಲಿ. ಆಕಾಶದೆತ್ತರ ಈ ಮಠದ ಬೆಳಕು ಬೀರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಇಲ್ಲಿ ಬಂದಿರುವ ಈ ಭಾಗದ, ಕೊಪ್ಪಳ ಭಾಗದ ಈ ಭಾಗದ ಸಮಸ್ತ ಭಕ್ತಾದಿಗಳೇ, ಇಂಥ ಗುರುಗಳನ್ನು ಪಡೆದ ನೀವೇ ಪುಣ್ಯವಂತರು, ಭಾಗ್ಯವಂತರು ಅಂತೇಳಿ ನಿಮಗೆಲ್ಲ ಶುಭ ಹಾರೈಸಿ ನಮ್ಮ ಎರಡು ಮಾತಿಗೆ ಮಂಗಲವನ್ನು ಹೇಳ್ತಾ ಇದ್ದೀನಿ.